ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಏನ್ ಮಳೆ ಗುರು ಇದು, ತೋಟಗಳೆಲ್ಲ ಈ ರೇಂಜ್ ಬಿಟ್ಬಿಟ್ಟವೆ. ರೌಂಡ್ ಅಪ್ ಹೊಡಿಯಕ್ ಹೋಗೋಣ ಅಂದ್ರೆ ಮಳೆ ಬಿಡ್ತಾ ಇಲ್ಲ. ನಾವ್ ಯಾವಾಗ ರೌಂಡ್ ಅಪ್ ಹೊಡಿಯಕ್ಕೆ ಕ್ಯಾನ್ಗಳನ್ನೆಲ್ಲ ಜೋಡಿಸಿಟ್ಕೊಂತೀವೋ ಅವಾಗ ಈ ವಾತಾವರಣ ಇರುತ್ತೆ. ಇನ್ನೇನು ಮಳೆ ಇಲ್ಲ, ತೋಟಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮಳೆ ಬಂದ್ಬಿಡುತ್ತೆ. ಈ ಮಳೆಗೆ ರೌಂಡ್ ಅಪ್ ಹೊಡಿಯೋದು ಒಂದೇ, ಬಿಡೋದು ಒಂದೇ. ನೋಡೋಣ ಇನ್ನೊಂದ್ 2 ದಿವಸ ಬಿಟ್ಟು ಅಂತ ಹೇಳಿ ತಿಂಡಿ ಹಾಕೊಟ್ರು, ತಿಂಡಿ ತಿಂದೆ. ನಮ್ಮ ಮನೆಗೆ ಮಳಲಿ ಊರಲ್ಲಿ ಒಂದ್ ಫಂಕ್ಷನ್ ಐತೆ, ಕರ್ಕೊಂಡೋಗು ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಮಳಲಿ ಕಡೆ ಹೊರಟೆ. ಮನೆ ಹತ್ರ ಸ್ವಲ್ಪ ಕೂತಿದ್ದು ನಾನು ಊಟದ ಕಡೆ ಹೊರಟೆ. ಅಲ್ಲಿ ನಮ್ ಯೋಗಿ ಚಂದ್ ಅವರೆಲ್ಲ ಕೂತಿದ್ರು. ಆಮೇಲೆ ಊಟ ಮಾಡಿದ್ವಿ. ನಮಗೆ ಯಾವ್ದೇ ಫಂಕ್ಷನ್ಗೆ ಹೋದ್ರು ಜಾಸ್ತಿ ಹೊತ್ತಿರಂಗಲ್ಲ. ಅದಕ್ಕೆ ನಮ್ಮ ಅಮ್ಮರಿಗೆ ಹೊರ ಕರ್ಸ್ಕೊಂಡೆ ಊರಿಗೆ ಹೋಗೋಣ ಅಂತ ಹೇಳಿ. ಅಲ್ಲಿ ನಮ್ ಭುವನ ಸಿಕ್ಕ, ಅವನ್ನ ಮಾತಾಡ್ಸ್ಕೊಂಡು ನಾವು ಊರ್ ಕಡೆ ಬಂದ್ವಿ. ನಮ್ ಮನೆಗೆ ಕಾರ್ ಎಲ್ಲರೂ ಹೊರ ಹೋಗಿ ಬಂದ್ರೆ ಮುಗೀತು, ಕಾರ್ ತೊಳಿರಿ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ನ ನೀಟಾಗಿ ತೊಳೆದು ಮನೆ ಒಳಗ್ ತಂದು ನಿಲ್ಸಿದೆ. ಆಮೇಲೆ ದೇವಸ್ಥಾನ ಹತ್ರ ಹೋದೆ. ಏನು ಕಾಳ್ ತಿಂದು ಮನೆಗ್ ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಯಾವ್ದೋ ಫಿಲಮ್ ಹಾಕಿದ್ದು, ಅದನ್ನ ನೋಡಿದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.